ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 12 ಇದು ಎರಡನೇ ದಿನದೊಂದು ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ 3 ಜನರ ಮಧ್ಯೆ ಜಗಳ ಆಗ್ತಿದೆ. ಕಾವ್ಯ, ಗಿಲ್ಲಿ ಹಾಗೂ ಅಶ್ವಿನಿ ಗೌಡ. ಸೊ ಮೊದಲಿಗೆ ಆ ಪ್ರೋಮೋ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿ. ಸೊ ನಿಮ್ಗೆ ಆಗ ಒಂದು ಐಡಿಯಾ ಬರ್ತದೆ. ಸೊ ಏನಂತ ಹೇಳಿದ್ರೆ ಏನಕ್ಕೆ ಜಗಳ ಅಂತ. ಕಾವ್ಯ ಮತ್ತು ಗಿಲ್ಲಿ, ನಾವು ನಿಮ್ಗೆ ಏನೋ ಹೇಳಿದಾಗ ನೀವು ತುಂಬಾ ಅದನ್ನ ಪರ್ಸನಲ್ ಆಗಿ ತಗೊಳ್ತಿದ್ದೀರಿ. ಗೌರವಯುತವಾಗಿ ಮಾತಾಡ್ಬೇಕು. ನೀವು ಗೌರವಯುತವಾಗಿ ನಡ್ಕೊಂಡ್ರೆ ಮಾತ್ರ ಗೌರವಯುತವಾಗಿರ್ಬೇಕಂತ ಹೇಳಿ ಅಶ್ವಿನಿ ಗೌಡ ಅವರು. ಹಾಗಾದ್ರೆ ನಮ್ಗೆ ಗೌರವ ಇಲ್ಲ ಅಂತಂದ್ರೆ ಏನಂತ ಮಾತಾಡ್ತೀವಿ? ಏಕವಚನ ನನ್ನ ಹತ್ರ ನಡೆಯೋದಿಲ್ಲ. ಹೋಗಿ ಬರ್ರಿ ಅಂತ ಮಾತಾಡ್ತೀನಿ ಅಂದ್ರೆ ಯಾರ ಹತ್ರ ಮಾತಾಡ್ತೀನಿ? ಸುಮ್ಮನೆ ಗೌರವ ಕೊಟ್ಟಾಗ ಮಾತ್ರ ನೀನು ಗೌರವ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಚೆನ್ನಾಗಿದೆ. ಇವತ್ತು ಮಾತ್ರ ಚೆನ್ನಾಗಿದೆ ಅಂತ ಹೇಳಿದರೆ. ಸೊ ನೀವು ಹೇಳ್ತಿದ್ರಿ ಜಗಳ ಇಲ್ಲ ಕಮೆಂಟಲ್ಲಿ ಹಾಕ್ತಿದ್ರಿ ಜಗಳನೇ ಇಲ್ಲ, ಬಿಗ್ ಬಾಸ್ ಪುಟ್ಟು ಅಂತ. ಸೊ ಗೊತ್ತಾಯ್ತಲ್ಲ, ಸ್ಟಾರ್ಟಿಂಗ್ 2ನೇ ದಿನಕ್ಕೆ ಜಗಳ ಸ್ಟಾರ್ಟ್ ಆಗಿ ಆಯಿತು. ಸೊ ಇದರಲ್ಲಿ ಕಾವ್ಯ, ಗಿಲ್ಲಿ ಹಾಗೂ ನಮ್ಮದು ಅಶ್ವಿನಿ ಗೌಡ ಹೇಳೋದು, ನೀವು ಮಾತಾಡುವಾಗ ಒಂಥರ ಗೌರವ ಕೊಟ್ಟು ಮಾತಾಡ್ತಿಲ್ಲ ಅಂತೇಳಿ ಗಿಲ್ಲಿಗೆ ಆರೋಪ. ಮತ್ತು ಅವರು ಸಮಸ್ಯೆ ಮಾಡಿಕೊಂಡು ಏನೇನೆಲ್ಲ ಹೇಳ್ತಾರೆ ಅಂತ ಪರ್ಸ್ನಲ್ ವಿಷಯ. ಸೊ ಇಲ್ಲಿ ಕಾಮಿಡಿ ಮಾಡುವವ್ರದ್ದೊಂದು ವಿಷಯ ಆಗ್ತದೆ. ಅವರು ಕಾಮಿಡಿ ಮಾಡುವವರು ನೀವು ತುಕಾಲಿ ಸಂತು ನೋಡಿದಿರಿ, ಅದಕ್ಕಿಂತ ಮುಂಚೆನೂ ಹಳೇ ಸೀಸನಲ್ಲಿ ಸಹ ಕಾಮಿಡಿ ಮಾಡ್ಕೊಂಡು ಹೋಗ್ತಾರಲ್ಲ ಬಿಗ್ ಬಾಸ್. ಅವರು ಏನಾದರೂ ಒಂದು ಕಾಂಟ್ರವರ್ಸಿ ಮಾಡ್ಕೊಳ್ತಾರೆ. ಸೊ ಅವರಿಗೆ ಎಲ್ಲಿ ಹೇಗೆ ಮಾತಾಡಬೇಕಂತ ಗೊತ್ತಲ್ಲ. ಕಾಮಿಡಿ ಅಂತೇಳಿ ಒಬ್ಬರು ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋದು, ಪರ್ಸನಲ್ ಲೈಫ್ ಬಗ್ಗೆ ಕಮೆಂಟ್ ಹಾಕೋದು, ಇದೆಲ್ಲ ಕಾಮಿಡಿ ಅವ್ರದ್ದೆಲ್ಲ ಬರ್ತದೆ. ಸೊ ಅದೇ ಪ್ರಕಾರ ಗಿಲ್ಲಿ ಅವರು ಏನೋ ಮಾಡಿರ್ಬೋದು. ನಮ್ಮದು ಅಶ್ವಿನಿ ಗೌಡ ಅವರಿಗೆ ಪರ್ಸ್ನಲ್ ಆಗಿ ತಗೊಳ್ತಾರೆ ಏನು ವಿಷಯ ಹೇಳಿದರು. ಸೊ ಅದಕ್ಕೆ ಅಶ್ವಿನಿ ಅವರು ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಇಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ನಾನು ಅಶ್ವಿನಿ ಅವರು ಫಸ್ಟಿಗೆ ಹೇಳಿದೆ. ಅಶ್ವಿನಿ ಅವರು ಲಾಟ್ಪೋಟು ಅಲ್ಲ, ಅವರು ಕರ್ನಾಟಕದ ಒಂದು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ಸೊ ಅವರಿಗೆ ಹೇಗೆ ಮಾತಾಡಬೇಕು ಎಲ್ಲ ಚೆನ್ನಾಗಿ ಗೊತ್ತಿದೆ. ಇನ್ನು ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಒಟ್ಟಿಗಿರೋದಲ್ಲ, ಅವರು ಜಂಟಿ. ಸೊ ಹಾಗಾಗಿ ಕಾವ್ಯ ಗಿಲ್ಲಿಯ ಪರವಾಗಿ ಮಾತಾಡ್ತಾರೆ. ಇಲ್ಲಿ ದೊಡ್ಡ ಕಣ್ಣಲ್ಲಿ ಮಾತಾಡಿದರೆ ಯಾರು ನಿಮ್ಮನ್ನು ಕೇರ್ ಮಾಡಲ್ಲ ಅಂತ ಹೇಳಿ ಇಂಡೈರೆಕ್ಟಾಗಿ ಕಾವ್ಯ ಅಶ್ವಿನಿ ಗೌಡಗೆ ಹೇಳ್ತಿದ್ದಾಳೆ. ಕಾವ್ಯಗೆ ಗೊತ್ತಿಲ್ಲ ಅಶ್ವಿನಿ ಗೌಡ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತೇಳಿ. ಬಟ್ ಇಲ್ಲಿ ಗಿಲ್ಲಿ ಅವರು ತಮಾಷೆಗೆ ಸಹ ಮಾಡಿರ್ಬೋದು. ಒಂದು ವಿಷಯ ತಮಾಷೆಗೆ ಮಾಡಿ ಕೆಲವು ಜನಕ್ಕೆ ಇಷ್ಟ ಆಗೋದಿಲ್ಲಲ್ಲ, ಸೀರಿಯಸ್ ಆಗಿರ್ತಾರಲ್ಲ. ಸೊ ಏನೇ ಆಗಲಿ 2ನೇ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಯಿತು. ಇನ್ನು ಜಗಳ ಅಂತ ಹೇಳಿದ್ರೆ ಸುಮ್ಮನೆ ಜಗಳ ಅಲ್ಲ, ಒಂದು ಮಾಮೂಲಿ ಒಂದು ಜನರಿಗೆ ಸಹ ಅನಿಸ್ಬೇಕು ಇದೊಂದು ಕರೆಕ್ಟ್ ರೀಸನ್ಗೆ ಜಗಳ ಆಯಿತು ಮಾರೆ, ಸುಮ್ಮನೆ ಜಗಳ ಮಾಡಿದಂತಲ್ಲ. ಇದೊಂದು ಇವತ್ತಿದು ಜಗಳ ಉಂಟಲ್ಲ ಅದು ನನಗೆ ಇಷ್ಟ ಆಯಿತು ಅಂತ ಹೇಳಿದರೆ ರಿಯಲ್, ಅದರಲ್ಲಿ ಏನು ಫೇಕ್ ಅಂತ ಅನಿಸಿಲ್ಲ. ಈ ಮೂರು ಜನ ಈ ಒಂದು ಜಗಳ ಆಡಿದರೆ ನೆಕ್ಸ್ಟ್ ವಾರದಲ್ಲಿ ಇವರನ್ನು ತೆಗೆಯಲ್ಲ. ಹಾಗಾಗಿ ಸೊ ಇವರನ್ನು ಬಿಟ್ಟು ಇನ್ನು ಕೆಲವು ಜನ ದಂಡಪಿಂಡಗಳಿದ್ದಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ಹೋಗಿದ್ದಾರಲ್ಲಿ. ಅವರು ಏನು ಪ್ರಯೋಜನ ಇಲ್ಲ, ಒಂದು ಶಬ್ದ ಮಾತಾಡ್ತಿಲ್ಲ, ಎಲ್ಲಿ ಮೂಲೆಯಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವರನ್ನು ಲೈವಲ್ಲಿ ತೋರಿಸ್ತಿಲ್ಲ, ಇದು ಎಪಿಸೋಡಲ್ಲಿ ತೋರಿಸ್ಬೋದ, ಲೈವಲ್ಲೇ ಇಲ್ಲ ಅವರು. ನೀವು ಬೇಕಾದ್ರೆ ಯಾರೆಲ್ಲ ಲೈವ್ ನೋಡ್ತಿರಲ್ಲ, ಆ ಲೈವಲ್ಲೇ ಕೆಲವು ಜನ ಕಂಟೆಸ್ಟ್ಗಳ ಮುಖ ತೋರಿಸಲ್ಲ ಬಿಗ್ ಬಾಸ್ ಅವರು, ಒಂದು ಫುಟೇಜ್ ಕೊಡ್ತಿಲ್ಲ ಬಿಗ್ ಬಾಸ್ ಅವರಿಗೆ. ಸೊ ಅವ್ರ ಬಗ್ಗೆ ಸಹ ಒಂದು ವಿಡಿಯೋ ಮಾಡ್ತೇನೆ. ಸೊ ಈ ಜಗಳದ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗಬೇಡಿ. ಸೊ ನನಗೊಂದು ಸಬ್ಸ್ಕ್ರೈಬ್ ಮಾಡಿದರೆ ನಮಗೊಂದು ಸಪೋರ್ಟ್ ಸಿಗ್ತದೆ. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.